ಕೊಡಗು ಜಿಲ್ಲೆಯಲ್ಲಿ ಕಳೆದ 4 ದಿನಗಳಿಂದ ಏನೊಂದು ಮಳೆ ಅಬ್ಬರಿಸ್ತಾ ಇದೆ. ಇದು ಸಹಜವಾಗಿ ಕೊಡಗಿನ ಜನಜೀವನದ ಮೇಲೆ ಬಹಳಷ್ಟು ಪರಿಣಾಮ ಬೀರಿದೆ. ಸಾಕಷ್ಟು ಅವಾಂತರಗಳನ್ನು, ಅನಾಹುತಗಳನ್ನು ಸೃಷ್ಟಿ ಮಾಡಿದೆ. ಅದರಲ್ಲೂ ಕೊಡಗಿನ ಪ್ರವಾಸೋದ್ಯಮದ ಮೇಲೆ ಕೂಡ ತುಂಬ ದೊಡ್ಡ ಹೊಡೆತವನ್ನೇ ನೀಡಿದೆ. ನಾವು ಈಗ ಈ ಕೊಡಗಿನ ವಿಶ್ವಪ್ರಸಿದ್ಧ ದುಬಾರೆ ಪ್ರವಾಸಿ ತಾಣದಲ್ಲಿದ್ದೇವೆ. ಈ ದುಬಾರೆ ಯಾಕೆ ಫೇಮಸ್ ಅಂದರೆ, ಒಂದು ಇಲ್ಲಿಯ ನದಿ, ಮತ್ತೊಂದು ಈ ನದಿಯ ಆ ಕಡೆ ಬದಿ ಇರುವಂತಹ ಆನೆ ಶಿಬಿರ. ಆ ಸಾಕಾನೆ ಶಿಬಿರದಲ್ಲಿ ಸಾಕಾನೆಗಳನ್ನು ನೋಡಲಿಕ್ಕೆ ಅಂತಲೇ ನೂರಾರು ಸಾವಿರಾರು ಮಂದಿ ಪ್ರವಾಸಿಗರು ದಿನನಿತ್ಯ ಇಲ್ಲಿಗೆ ಬರ್ತಾರೆ. ಇವಾಗಲೂ ಕೂಡ ನಾವು ನದಿಯ ಆಚೆ ಬದಿ ಅಲ್ಲಿ ಆನೆಯನ್ನು ಸ್ನಾನ ಮಾಡಿಸ್ತಾ ಇರುವಂತಹ ದೃಶ್ಯವನ್ನು ನಾವು ಇಲ್ಲಿಂದ ನೋಡಬಹುದು. ಈ ಆನೆ ಸ್ನಾನ ಮಾಡಿಸುವಂತಹ ದೃಶ್ಯವನ್ನು ನೋಡಲಿಕ್ಕೆ, ಆನೆಯನ್ನು ಸ್ನಾನ ಮಾಡಿಸಲಿಕ್ಕೆ ಅಂತಲೇ ಸಾವಿರಾರು ಜನ ಇಲ್ಲಿ ಬಂದು ಒಂದು ವಿಸಿಟ್ ಮಾಡ್ತಾರೆ ದುಬಾರೆಗೆ. ಆದರೆ ಸದ್ಯ ಈ ದುಬಾರೆಯ ನದಿಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇವೆ. ಅಗಾಧವಾದ ನೀರು ಬಹಳ ರಭಸದಿಂದ ಹರಿತಾ ಇದೆ. ಹಾಗಾಗಿ ಈ ನದಿಯಲ್ಲಿ ಎಲ್ಲ ಚಟುವಟಿಕೆಗಳನ್ನು ಇದೀಗ ಅರಣ್ಯ ಇಲಾಖೆ ನಿಷೇಧ ಮಾಡಿದೆ. ಒಂದು ದುಬಾರೆಗೆ ಪ್ರವೇಶ ಮಾಡುವುದನ್ನು ಈ ಪ್ರವಾಸಿಗರಿಗೆ ಪ್ರವೇಶವನ್ನು ನಿಷೇಧ ಮಾಡಿದರೆ, ಇನ್ನೊಂದು ಕಡೆ ಇಲ್ಲಿಯ ಅತ್ಯಾಕರ್ಷಕ ಈವೆಂಟ್ ಅಂತ ಒಂದು ಕರೆಸಿಕೊಳ್ಳುವಂತಹ ರಾಫ್ಟಿಂಗ್, ಅಂದರೆ ಈ ನೀರಿನ ಅಲೆಗಳ ಮಧ್ಯೆ ಬಹಳ ಸಾಹಸಮಯವಾಗಿ ನಡೆಯುವಂತಹ ಈ ರಾಫ್ಟಿಂಗ್ ಏನಿದೆ ಅದನ್ನು ಕೂಡ ಇವಾಗ ಬಂದ್ ಮಾಡಿದ್ದಾರೆ. ಹಾಗಾಗಿ ಬರುವಂತಹ ಪ್ರವಾಸಿಗರಿಗೆ ಈ ಕಡೆ ದುಬಾರೆಗೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಈ ಕಡೆ ರಾಫ್ಟಿಂಗ್ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸಹಜವಾಗಿ ಈ ರಾಫ್ಟಿಂಗ್ ಬೋಟ್ಗಳೆಲ್ಲ ಇಲ್ಲಿ ನದಿಯ ದಂಡೆಯಲ್ಲಿ ಹಾಗೆ ಬಿದ್ದಿರೋದನ್ನು ನೋಡ್ಬೋದು ನಾವು. ಅದೇ ರೀತಿ ಇಲ್ಲಿಗೆ ರಾಫ್ಟಿಂಗ್ ಹೋಗೋಣ, ಅದೇ ರೀತಿ ದುಬಾರೆ ಆನೆ ಶಿಬಿರಿಗೆ ಹೋಗೋಣ ಅಂತ ಬಂದಿರುವಂತಹ ಪ್ರವಾಸಿಗರು ಇಲ್ಲಿ ಬಂದು ಒಂದು ಬೇಸರದಿಂದ ವಾಪಸ್ ಹೋಗ್ತಾ ಇದ್ದಾರೆ. ಕೆಲವರು ಇದೇ ಬೋಟ್ ಮೇಲೆ ಕುಳಿತು ಹಾಗೆ ಫೋಟೋ ತಗೊಂಡು ಅಷ್ಟಕ್ಕೆ ಒಂದು ಖುಷಿ ಪಟ್ಕೊಂಡು ಹೋಗ್ತಾ ಇದ್ದಾರೆ. ಇದು ಸದ್ಯಕ್ಕಂತೂ ಇನ್ನೊಂದು 3-4 ದಿನಗಳವರೆಗೆ ಇಲ್ಲಿ ರಾಫ್ಟಿಂಗ್ ಆಗಲಿ ಅಥವಾ ಈ ದುಬಾರೆಗೆ ಪ್ರವಾಸಿ ತಾಣಕ್ಕೆ ಎಂಟ್ರಿ ಕೊಡೋದಾಗಲಿ ಸಾಧ್ಯ ಆಗಲ್ಲ. ಯಾಕಂತಂದರೆ ಇನ್ನು 22ನೇ ತಾರೀಕುವರೆಗೂ ಕೂಡ ಭೀಕರ ಮಳೆ ಇದೆ ಅನ್ನೋ ಒಂದು ಮುನ್ಸೂಚನೆ ಇರೋದ್ರಿಂದ ಸದ್ಯಕ್ಕಂತೂ ಈ ಕೊಡಗು ಜಿಲ್ಲೆಯ ಪ್ರವಾಸೋದ್ಯಮ, ಅದರಲ್ಲೂ ವಿಶೇಷವಾಗಿ ದುಬಾರೆ ಆನೆ ಶಿಬಿರ ಮತ್ತು ರಾಫ್ಟಿಂಗ್ ಸದ್ಯಕ್ಕಂತೂ ಸ್ಥಗಿತ ಆಗಿದೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.